ಹಾಯ್ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದಿ ನೋಡಿ. ಬನ್ನಿ ಇವತ್ತು ಮೆಣಸಿನ್ಕಾಯಿ ಫ್ರೈ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಯಾಕಂದರೆ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ನೀವು ಹೇಗೆ ಮಾಡಿದ್ರಿ ಮೆಣಸಿನ್ಕಾಯಿ ಫ್ರೈ ಅಂತೇಳಿ. ಅವರಿಗೋಸ್ಕರ ಈ ವಿಡಿಯೋ ನೋಡಿ. ಯಾಕಂದ್ರೆ ಗೊತ್ತಿಲ್ಲದ್ದು ಕೇಳ್ತಾರಲ್ಲ, ಹೇಳೋದಕ್ಕೆ ಏನೂ ತೊಂದರೆ ಇಲ್ಲ ನೋಡಿ, ಹೇಳ್ಕೊಡ್ಬೇಕ್ರಿ ಇನ್ನೊಬ್ಬರಿಗೆ. ವಿಡಿಯೋ ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ಬೋದು ರೀ. ಮೆಣಸಿನ್ಕಾಯಿ ಫ್ರೈ ಜೋಳದ ರೊಟ್ಟಿ ಮತ್ತು ಚಪಾತಿ ಮತ್ತು ಪುರಿ ಮಸ್ತ್ ಆಗತ್ತೆ ನೋಡಿ, ಕಾಂಬಿನೇಷನು ಸೂಪರ್. ಫ್ರೈ ಮಾಡಾಕ ಮೊದಲ ಶೇಂಗಾ ಹುರ್ಕೋಬೇಕ್ರಿ. ಸ್ವಲ್ಪ ಶೇಂಗಾ ಪುಡಿ ಐತೆ ಸಾಲಲ್ಲ ಅಂತೇಳಿ ಇನ್ನೊಂದು ಸ್ವಲ್ಪ ಶೇಂಗಾ ಹುರ್ಕೊಳಕತ್ತಿ ನೋಡಿ. ಇವು ಹುರ್ಕೊಂಡು ತಿಕ್ಕೊಂಡು ಮಿಕ್ಸರ್ಗೆ ಹಾಕ್ಕೊಂಡು ಬರ್ತೀನಿ ರೀ, ಪುಡಿ ಮಾಡ್ಕೊಂಬಂದು. ವಿಡಿಯೋ ಎಲ್ತ್ ಆಗತ್ತೆ ಎಲ್ಲ ಮೆಣಸಿನ್ಕಾಯಿ ತುಂಬೋದ ತೋರಿಸ್ಬೇಕಲ್ಲ. ಬರೀ ಶೇಂಗಾ ಹುರ್ಕೊಂಡು ಆಮೇಲೆ ಸಿಗ್ತೀನಿ ನಿಮಗೆ. ಶೇಂಗಾ ಪುಡಿ ನೋಡಿರಿ, ಮೇನ್ ಶೇಂಗಾ ಪುಡಿ. ಇವು ಈ ಥರ ಸೀಳ್ಬೇಕು ನೋಡಿ, ಈ ಥರ ಸೀಳಬೇಕು. ಇವು ಸೀಳಿಲ್ರಿ, ನಿಮಗೆ ತೋರಿಸಿರಾತು ಸೀಳಿ ಅಂತ ಇಟ್ಟಿನಿ ರೀ. ಇವು ಸೀಳಿ ಇಟ್ಟೀನಿ ರೀ. ಬರೀ ಶೇಂಗಾ ಪುಡಿ ಒಂದು ಸ್ವಲ್ಪ ಮೊದಲಿಂದ ಇತ್ತು, ಇನ್ನೊಂದು ಸ್ವಲ್ಪ ಹಾಕೋತೀನಿ ರೀ. ಅದು ಸಾಕ್ರಿ. ಶೇಂಗಾ ಪುಡಿ ಒಂದಿಷ್ಟು ಅರಿಶಿನ ಹಾಕೊಳ್ಳಿ, ಸ್ವಲ್ಪ ಎಷ್ಟು ನಿಮ್ಮ ಇದಕ್ಕೆ ಅರಿಶಿನ ಕಲರ್ ಎಷ್ಟು ಬೇಕು ಅಷ್ಟು ಹಾಕೋರಿ. ರುಚಿ ತಕ್ಕಷ್ಟು ಉಪ್ಪು ಹಾಕೋರಿ. ಏನು ಚೆನ್ನಾಗಿ ಮಿಕ್ಸ್ ಮಾಡಿರಿ. ಆಯ್ತು, ಇದು ಮೆಣಸಿನ್ಕಾಯಿ ತುಂಬಾಕ್ ನೋಡಿರಿ. ನೋಡಿ ಸ್ನೇಹಿತರೆ, ಇಂಥ ಒಂದು ಸೂಜಿ ತೊಗೋರಿ. ಇದು ಡೊಂಕ್ ಆಗೈತಿ ಸೂಜಿ ನಂದು. ನೀವು ಸೀದಾ ಸೂಜಿ ತೊಗೊಂಡು ಇದನ್ನು ಈ ಥರ ಗೆರೆ ಹೊಡಿಬೇಕು ನೋಡಿ. ತುಂಬಬೇಕಲ್ರಿ, ಶೇಂಗಾ ಪುಡಿ ಏನು ತೊಗೊಂಡಿರ್ತೀವಲ್ಲ ಇದ್ರೊಳಗೆ ತುಂಬಬೇಕ್ರಿ. ಅದ ಈ ಥರ ಇಷ್ಟು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಖಾರ ಕಮ್ಮಿದ್ದು ತೊಗೋಬೇಕು ನೋಡಿ. ಖಾರ ಇದ್ದು ತೊಗೊಂಡ್ರೆ ಟೇಸ್ಟ್ ಬರಲ್ಲ ನೋಡಿರಿ. ಇನ್ನೊಂದು ಎರಡು ಅದಾವ, ಇವೊಂದೆರಡು ಸೀಳ್ಕೊಂಡು ಇದನ್ನು ಶೇಂಗಾ ಪುಡಿ ಅರಿಶಿನ ಉಪ್ಪು ಏನು ಹಾಕಿ ಕಲಿಸಿಟ್ಟಿರ್ತೀವಲ್ರಿ, ಅದನ್ನು ತುಂಬ್ಕೋಬೇಕು. ಇದ್ರೊಳಗೆ ತುಂಬಿ ಫ್ರೈ ಮಾಡ್ಬೇಕು ನೋಡಿ. ಮಸ್ತ್ ಅಥವಾ ಟೇಸ್ಟ್ ಮಾತ್ರ. ರೊಟ್ಟ್ಯಾಗ ಚಪಾತಿಯಾಗ ಅನ್ಬೇಡಿ, ಮತ್ತು ಹೋಳ್ಗ್ಯಾಗ ಇಂಥದ್ರ ಮಾಡಿ ನೋಡಿ. ಉತ್ತರ ಕರ್ನಾಟಕ ಹಳ್ಳಿ ಕಡೆ ಭಾಳ ಮಾಡ್ತಾರೆ ನೋಡಿ ಹಿಂಗೆ. ಅದು ನೋಡಿ ಇವಾಗ ಬನ್ನಿ ತುಂಬ್ತಿ ನೋಡಿ. ಇದ್ರೊಳಗೆ ಈ ಥರ ಶೇಂಗಾ ಪುಡಿ ಹಾಕ್ಬೇಕು ನೋಡಿ. ಈ ಥರ ತುಂಬಿ ಇದ್ರಾಗ ಇಟ್ಕೋಬೇಕು ಇವನ್ನ. ನೋಡಿ ಈ ಥರ ತುಂಬಿಟ್ಕೋಬೇಕು ನೋಡಿ. ಇಲ್ಲೇ ನಾನು ಒಂದಿಷ್ಟು ಅರ್ಧ ತುಂಬಿಟ್ಕೊಂಡಿನಿ. ಒಂದಿಷ್ಟು ಜಾಸ್ತಿ ಮಾಡಿ ನೋಡಿ. ಎಷ್ಟಕ್ಕೆ ಮೆಣಸಿನ್ಕಾಯಿ ನಾವು ಮಾಡಿಟ್ರೆ ಒಮ್ಮೆ ಮಾಡೋಕ್ಕೆಲ್ಲ ಮಾಡಿದ್ವಿ ಅಂದ್ರೆ ರೊಟ್ಟಿಯಾಗ ಎದ್ರಾಗಾರ ಉಣ್ಣಾಕೆ ಬರುತ್ತೆ ರೀ. 2 ದಿನ ಉಂತಿ ನೋಡಿ. ನೋಡಿ ಸ್ನೇಹಿತರೆ, ಇಲ್ಲೇ ಇಷ್ಟು ತುಂಬಿಟ್ಕೊಂಡು ನೋಡಿ. ಯಾರು ತುಂಬಿಟ್ಕೊಳ್ಳೋದು ಬರೀ ಇದಕ್ಕೆ ಬೆಳ್ಳುಳ್ಳಿ ಕರಿಬೇವು ಅಷ್ಟೇ ನೋಡಿ, ಮತ್ತೇನು ಬೇಕಾಗಿಲ್ಲ. ಎಣ್ಣೆ ಒಗ್ಗರಣೆ ಹಾಕ್ಬಿಡೋದು ನೋಡಿ. ಏನಿಲ್ಲೆಲ್ಲ ಆಗೈತಿ. ಈಜಿ ಐತಿ ಫ್ರೈ ಮಾಡೋದು. ಅದು ನೋಡಿ ಲಾಸ್ಟ್ ನೋಡಿ, ಇವು ಇದೊಂದು ತುಂಬಿಡ್ತೀವಿ. ಶೇಂಗಾ ಪುಡಿ ಎಷ್ಟು ಸಿಡಿತಾ ಅಷ್ಟು ಒಳಗೆ ತುಂಬ್ರಿ, ಟೇಸ್ಟ್ ಆಗ್ತಾವೆ. ಮೆಣಸಿನ್ಕಾಯಿ ಖಾರ ಆಗಲ್ರಿ ನೋಡಿ. ಈ ಥರ ತುಂಬಿ ನೋಡಿ. ಹುಡುಗ ಪುಡಿ ಏನೈತೆ ಮತ್ತು ಹಂಗೆ ಇದೆ. ಇದಕ್ಕಾರ ಪಲ್ಯಕಾರ ಇದಕ್ಕೆ ಹಾಕಕ್ಕೆ ಬರುತ್ತೆ ನೋಡಿ. ಇಷ್ಟು ಮೆಣಸಿನ್ಕಾಯಿ ತಗೊಂಡು ನೋಡಿ. ನಾನು ಒಂದು ಪಾವು ಹಾಕಿಡ್ಬೇಕು, ನೀವು ಗೊತ್ತಿಲ್ಲ ನನಗೆ. ನೋಡಿ ಸ್ನೇಹಿತರೆ, ಇಲ್ಲಿ ಎಣ್ಣೆ ಕಾಯಿ ಹಾಕಿಟ್ಟಿನಿ. ಅದನ್ನು ಮೆಣಸಿನ್ಕಾಯಿ ಫ್ರೈ ಮಾಡಿರೋದಂತ. ಇಲ್ಲಿ ಬೆಳ್ಳುಳ್ಳಿ ಇದು ರೀ ನೋಡಿ, ಮಸ್ತ್ ನೋಡಿ. ಉತ್ತರ ಕನ್ನಡ ಸ್ಪೆಷಲ್ ಅಂತ ಹೇಳ್ಬೋದು ನೋಡಿ. ನೋಡಿ ಇದು ಕರಿಬೇವು ರೀ. ಎಣ್ಣೆ ಕಾಯಿಲ್ರಿ ಒಂದಿಟ್ಟು ನೋಡಿ. ಎಣ್ಣೆ ಕಾದೈತಿ, ಸಾಸ್ಮಿ ಜೀರಿಗೆ ಹಾಕ್ಕೊಂಡಿನಿ. ಬೆಳ್ಳುಳ್ಳಿ ಹೋಗ್ಯಾನ. ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಳ್ಳಿ. ಮೆಣಸಿನ್ಕಾಯಿ ಭಾಳ ಅದಲ್ರಿ, ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡು. ಆಮೇಲೆ ಕರಿಬೇವು ಹೋಗಿರಿ.
ಇದು ಈಜಿ ಐತೆ ನೋಡಿ, ಇದು ತುಂಬಗಾಯಿ ಮಾಡೋದು. ಕರಿಬೇವು ಹೋಗೋದ್ರಿಂದ ಇವನ್ನ ಮೆಣಸಿನ್ಕಾಯಿ ಹಾಕ್ಬೇಕು ನೋಡಿ, ಎಣ್ಣೆ ಫ್ರೈ ಮಾಡ್ಬೇಕು ರೀ. ಇವನ್ನ ಹಾಕೊಂಡ್ಬಿಡ್ಬೇಕು ರೀ. ಇವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡಿ ಎಣ್ಣೆಗೆ. ಒಂದು 5 ನಿಮಿಷ ಎಣ್ಣೆ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ರೀ. ಇವನ್ನ ತೋರಿಸ್ತೀನಿ ರೀ ನಿಮ್ಗೆ ಆಮೇಲೆ ಹೆಂಗಾಗುತ್ತೆ ಪಲ್ಯ ಅಂತೇಳಿ. ನೀವು ಒಮ್ಮೆ ಟ್ರೈ ಮಾಡಿರಿ, ಯಾರ್ಯಾರು ಕಮೆಂಟ್ ಹಾಕ್ತೀರಿ ನೋಡಿ. ಮೆಣಸಿನ್ಕಾಯಿ ಫ್ರೈ ಮಾಡಿರಿ, ಹೆಂಗೆ ಬಂತು ಹೆಂಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೊಂಡು ಮರಿಬೇಡಿ ನೋಡಿ. ಇಲ್ಲೇ 5 ನಿಮಿಷ ಆಗೈತಿ, ಕುದಿಬೇಕು ರೀ. ಇವು ಫ್ರೈ ಆಗ್ಬೇಕು, ಒಟ್ಟು ನೀರು ಹಚ್ಬಾರ್ದು, ಇದಕ್ಕೆ ನೀರು ಒಟ್ಟು ಹಚ್ಬಾರ್ದು ನೋಡಿ. ಫ್ರೈ ಆಗ್ಬೇಕು ರೀ ಎಣ್ಣೆಗಾನೆ ಮೆಣಸಿನ್ಕಾಯಿ. ನೀರು ಹಚ್ಚಿದ್ರೆ ತೊಳ್ಕೊಂಡು ಹೋಗ್ಬಿಡ್ತೀರಿ. ಒಳಗೆ ಏನು ನಾವು ಶೇಂಗಾ ಪುಡಿ ತಿಂದಿರ್ತೀವಲ್ಲ, ತೊಳ್ಕೊಂಡು ಹೋಗ್ಬಿಡ್ತಾ. ಯಾರಿಗೆಲ್ಲ ಹೆಂಗೆ ಬಂದಿತ್ತು ಮಾಡಿ ನೋಡಿ. ರೆಸಿಪಿನ ಆ್ಯಕ್ಚುಲಿ ರೆಸಿಪಿಯನ್ನು ಶೇರ್ ಮಾಡಲ್ಲ ನೋಡೋದಾಗ ಭಾಳ ಮಂದಿ ಏನೈತಿ ಮೆಣಸಿನ್ಕಾಯಿ ಫ್ರೈ ತೋರ್ಸಕ್ಕ ಹೆಂಗೆ ಮಾಡಿದ್ರಿ, ನಮ್ಮ ಕಡೆ ಗೊತ್ತೇ ಇಲ್ಲಕ್ಕ ಇದು ಮಾಡೋದು ಅಂತೇಳಿ ಭಾಳ ಮಂದಿ ಕೇಳಿದ್ರಿ. ಅದಕ್ಕೆ ತೋರ್ಸಕತ್ತಿ ನೋಡಿ. ಶ್ರವಣಕುಮಾರ್ ಹೆಂಗೆ ಬಡಿಯಾಡ್ತಾರೆ ನೋಡಿ. ಈಗ ನೋಡಿ ಇಲ್ಲೇ ಯಾವ ಥರ ಫ್ರೈ ಆಗ ನೋಡಿ. ನಾ ಸ್ವಲ್ಪ 5 ನಿಮಿಷ ಫ್ರೈ ಆಗ್ಬೇಕು ನೋಡಿ. 5 ನಿಮಿಷ ಫ್ರೈ ಆಗಿ ಮುಚ್ಚಿಬಿಟ್ರೆ ಆಯ್ತು ನೋಡಿ. ನೋಡಿ ನಿಮಗೆ ಲಾಸ್ಟಿಗೆ ಬೇಕಾದ್ರೆ ಒಂದು ನೀರು ಹಾಕೋರಿ. ನಾ ಹಾಕ್ಕೊಂಡು ನೋಡಿ, ಭಾಳ ನೀರು ಹಾಕೊಲಿಕ್ಕಂದ್ರೆ ಏನಾಗುತ್ತೆ ಅಂತೇಳಿ ಹಾಕ್ಕೊಂಡು ನೋಡಿ. ಆಯ್ತು, ಇವಾಗೆಲ್ಲ ರೆಡಿ ಆಗೈತೆ ನೋಡಿ ಪಲ್ಯ. 5 ನಿಮಿಷ ಮುಚ್ಚಿಟ್ಬಿಟ್ರೆ ಆಯ್ತು ನೋಡಿ. ಕರೆಂಟ್ ಹೋದು ನೋಡಿ. ಇಲ್ಲೇ ಬನ್ನಿ 5 ನಿಮಿಷ ಮುಚ್ಚಿಟ್ಟು ಕುದಿಸಿ ಆಮೇಲೆ ತೋರಿಸ್ತೀನಿ ನಿಮ್ಗೆ ನೋಡಿ. ಇವಾಗೆಲ್ಲ ಕುದ್ದೈತೆ ನೋಡಿ, ಬಂದ್ ಮಾಡಿಬಿಡ್ದು ನೋಡಿ. ನಿಮಗೇನು ಬಿರ್ಸ್ಬೇಕಾದ್ರೆ ಬಿರ್ಸ್ ಕುಸ್ಕೋರಿ, ಮೆತ್ತ ಬೇಕಾ ಮೆತ್ತ ಕುಸ್ಕೋ ನೋಡಿ. ನೋಡಿ ಸ್ನೇಹಿತರೆ, ನೀವು ರೊಟ್ಟಿ ಕೂಡ ತಿನ್ನಿರಿ, ಚಪಾತಿ ಕೂಡ ತಿನ್ನಿರಿ, ಟೇಸ್ಟ್ ಮಾತ್ರ ಭಾರಿ ಆಗಿರ್ತವೆ ನೋಡಿ. ಇವು ಮೆಣಸಿನ್ಕಾಯಿ ಖಾರನೂ ಇರಲ್ರಿ ನೋಡಿ. ಈ ಥರ ಬಂದೈತೆ ನೋಡಿ. ಸರ್ವ್ ಮಾಡಿ ತೋರ್ಸಕತ್ತೆ ನೋಡಿ ಇಲ್ಲಿ ನಿಮಗೆ. ಮೆಣಸಿನ್ಕಾಯಿ ಫ್ರೈ ಹೆಂಗಾಗೈತೆ ಹೆಂಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವು ಒಮ್ಮೆ ಟ್ರೈ ಮಾಡಿರಿ. ಭಾಳ ಮಂದಿ ಕೇಳಿದ್ರಿ ಮೆಣಸಿನ್ಕಾಯಿ ಫ್ರೈ ಮಾಡಂತ. ನಿಮಗೋಸ್ಕರ ಇವತ್ತು ಸಡು ಮಾಡ್ಕೊಂಡು ಮೆಣಸಿನ್ಕಾಯಿ ಫ್ರೈ ಮಾಡಿ ವಿಡಿಯೋ ಹಾಕ್ತೀನಿ ನೋಡಿ. ಸಪೋರ್ಟ್ ಮಾಡಿ ಸ್ನೇಹಿತರೆ. ಬಾಯ್ ರೀ. ಮತ್ತು ನಾಳೆ ಸಿಗ್ತೀನಿ, ನೀವು ನಾಳೆ ವಿಡಿಯೋದಾಗ ಸಿಗ್ತೀನಿ ರೀ. ಬಾಯ್ ಸ್ನೇಹಿತರೆ. ಮತ್ತು ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ಆತಂದ್ರೆ ನಿಮಗೂ ಶೇರ್ ಮಾಡಿತ್ತು ನೋಡಿ ಸ್ನೇಹಿತರೆ. ಬಾಯ್ ರೀ.